ಬರುತ್ತೆ ಬರುತ್ತೆ ಮನೆ ಒಳಗಡೆ ಹೋಗುತ್ತೆ. ಆಗ್ತಿಲ್ಲ ಕಣಪ್ಪ ಸ್ಮೆಲ್ಲು. ಒಂದು ನೀವು ಹೆಂಗ್ ಬದುಕ್ತಾ ಇದೀರಲ್ಲಿ? ಏನು ಮಾಡೋಕ್ಕಾಗಲ್ಲ. ಆಗಲ್ಲ ಸಾರಿ. ಓ ಗುರು ಸ್ಮೆಲ್ ಬರ್ತಿದೆ ಕಣಯ್ಯ. ನೀವ್ ಹೆಂಗಿದ್ದೀರಾ ಇಲ್ಲಿ? ಕಷ್ಟಪಟ್ಕೊಂಡಿದೀವಿ. ನೀವ್ ಇದೀರಾ ಅಂದ್ರೆ ನಿಜವಾಗ್ಲೂ ಗ್ರೇಟು, ನಿಜವಾಗ್ಲೂ ಗ್ರೇಟು. ಇಂಥ ಜಾಗ ಇಂಥ ಸ್ಲಮ್ ಮಾಡಿದೀವಪ್ಪ. ಪ್ರೋಗ್ರಾಮ್ ಮಾಡಕ್ಕೆ ಆಗಲ್ಲ ನಂಗೆ, ನನಗೆ ಆಗ್ತಾ ಇಲ್ಲ, ವಾಮಿಟ್ ಬಂದಂಗೆ ಆಗ್ತದೆ. ಯಾಕವ ಇಲ್ಲಿ ಮಲಗಿದ್ದೀರಿ? ಅವ್ವ ಏನ್ ನಿಮ್ಮ ಹೆಸರು? ಕವಿತಾ. ಕವಿತಾ. ಯಾಕೆ ಇಲ್ಲಿ ಮಲಗಿದ್ರಿ? ಸುಮ್ನೆ ಸಾಕೆ ಒಳಗಡೆ ಸಾಕೆ? ಏನಿಲ್ಲ ಸುಮ್ನೆ. ಇಲ್ಲಿ ಸ್ಮೆಲ್ಲು ಗಬ್ಬು ಹೊಡಿತೈತೆ, ಇಲ್ಲಿ ಹೆಂಗ್ ಮಲಗ್ತೀರಿ? ಏನ್ ಮಾಡೋದು, ಅದೇ ರೂಢಿ ಆಗೋಯ್ತು ನಮ್ಗೆ. ಅದೇ ರೂಢಿ ಆಗೋಯ್ತು ಅಲ್ಲ. ಇಷ್ಟೊಂದು ಪ್ರಾಬ್ಲಮ್ ಹಿಡ್ಕೊಂಡು ಇಷ್ಟೊಂದು ಯಾರು ಬರಲ್ಲ, ಕೇಳೋದು ಇಲ್ಲ, ಮಾಡೋದು ಇಲ್ಲ. ಯಾರು ಬರಲ್ಲ. ಯಾರು ಬರ್ತಾರೆ? ಏನ್ ಓಟಿಗೆ ಮಾತ್ರ ಬರ್ತಾರೆ, ಓಟ್ ಹಾಕಕ್ಕೆ. ಓಟ್ ಹಾಕಕ್ಕೆ ಕೇಳಕ್ ಬರ್ತಾರೆ. ಈ ಊರಲ್ಲಿ ಬದುಕಕ್ ಆಗಲ್ಲ. ಇಲ್ಲಿ ಎಲ್ಲಾ ಮನೆಗಳೆಲ್ಲ ನೋಡಿ ಅಲ್ಲೆಲ್ಲ ಕವರ್ ಆಗ್ಬಿಟ್ಟಿದೆ. ನಿಮಗೆ ಇನ್ನು ಮೇಲ್ಗಡೆಯಿಂದ ತೋರ್ಸೋಂಥ ಪ್ರಯತ್ನ ನಾನು ಮಾಡ್ತೀನಿ. ಆ ಒಳಗಡೆ ಇರೋದೆಲ್ಲ ಮನೆನೇ ನೋಡಿ, ಅಲ್ಲೆಲ್ಲ ಮನೆಗಳೆಲ್ಲ ಫುಲ್ ಮುಚ್ಚೋಗ್ಬಿಟ್ಟಿದಾವೆ. ಅತ್ಲಾಗಿ ಈ ನಿಮ್ಮ ಏರಿಯಾ ಸಂಪೂರ್ಣ ಸರ್ವನಾಶ. ನೋಡೋರಿಲ್ಲ, ನೋಡೋರ್ ದಿಕ್ಕು ಇಲ್ಲ. ಇವಾಗ ಬಂದಿದ್ರೆ ಸೊಳ್ಳೆ ಇಲ್ಲ, ಸಾಯಂಕಾಲ 6 ಗಂಟೆ ಮೇಲೆ ಬಂದ್ರೆ ಸೊಳ್ಳೆ ಈಗಲೇ ಸಾಯ್ತಾ ಕಚ್ಚಿಸ್ಕೊಂಡು ಹೋಗ್ಬಿಡು ಅಂತ. ನಾವೇನ್ ಹೇಳ್ಬೇಕು ಹೇಳಿ? ನಾವೇನ್ ಮಾಡ್ಬೇಕು ಹೇಳಿ? ಅಪ್ಪ ನಾವು ಸೇಫಪ್ಪ. ನಾವೇನ್ ನೀವು ಓಟ್ ಹಾಕಿರೋರು ಕೇಳಿ. ಓಟ್ ಹಾಕಿರೋರ್ಗೆ ಕೇಳೋದು. ಆಯ್ತಲ್ಲ ಅಮ್ಮ ಅಪ್ಪ ಅಂತಾರೆ, ಆಮೇಲೆ ನಮ್ಗೆ ತೋರಿಸ್ಬಿಡ್ತಾರೆ ಪಂಗನಾಮ. ಪಂಗನಾಮ. ಬೆಂಗಳೂರಿನಲ್ಲಿ ಅನೇಕ ಕಡೆ ನಾವು ಕಾರ್ಯಕ್ರಮವನ್ನು ಮಾಡೋದನ್ನು ನೀವು ಗಮನಿಸಿದ್ರಿ. ನಿಜವಾಗ್ಲೂ ಹೇಳ್ತೀನಿ, ಈ ಜಾಗದಲ್ಲಿ ಲಿಟ್ರಲಿ ನನಗೆ ಮಾತಾಡೋಕ್ಕೂ ಆಗಲಿಲ್ಲ, ಸರಿಯಾಗಿ ಇಲ್ಲಿ ನಿಲ್ಲೋಕ್ಕೂ ಆಗಲಿಲ್ಲ. ಅಷ್ಟು ದೊಡ್ಡ ಸಮಸ್ಯೆಯನ್ನು ಹೊಂದಿರುವಂಥ ಈ ಏರಿಯಾ ಇದು. ಬನಶಂಕರಿ, ಬನಶಂಕರಿಯ ಕಾವೇರಿ ನಗರ, ಆರ್ ಅಶೋಕ್ ಪ್ರತಿನಿಧಿಸುವಂಥ ಕ್ಷೇತ್ರ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಲ್ಲಿ ಬಂಡೆ ಅಂತ ಜಾಗ ಇದು. ಇಲ್ಲೆಲ್ಲ ಮನೆಗಳಿದ್ವು, ಇವೆಲ್ಲ ಸಂಪೂರ್ಣವಾಗಿ ನೀರಲ್ಲಿ ಮುಚ್ಚೋಗಿದೆ. ಕಂಪ್ಲೀಟ್ ಆಗಿ ನೀರಲ್ಲಿ ಮುಚ್ಚೋಗಿದೆ. ಆಗ್ತಾ ಇಲ್ಲ, ಇಲ್ಲಿ ನಿಲ್ಲಕ್ಕೂ ಕೂಡ ಆಗ್ತಾ ಇಲ್ಲ. ಆ ರೀತಿಯಾಗಿ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಾನು ಇಲ್ಲಿ ಬಂದೆ. ನಿಜವಾಗ್ಲೂ ಹೇಳ್ತೀನಿ, ಅತಿ ದೊಡ್ಡ ಸಮಸ್ಯೆ. ಆರ್ ಅಶೋಕ್ ಅವರೇ, ನೀವು MLA ಆಗಿದ್ದೀರಿ, ಜನ ನಿಮ್ಮನ್ನು ನಂಬಿ ಓಟ್ ಹಾಕಿದ್ದಾರೆ, ಸತತ 6-7 ಸಲ ಗೆಲ್ಸಿದ್ದಾರೆ ನಿಮ್ಮನ್ನ. ನೀವು ಏನು ಮಾಡ್ತಾ ಇದ್ದೀರಿ? ವಿಧಾನಸೌಧ ಬಿಟ್ಟು ಒಂದು ಚೂರು ಬನ್ನಿ, ಈ ಕಡೆ ಒಂಚೂರು ಬನ್ನಿ, ಜನರ ಕಷ್ಟ ನೋಡಿಲಿ. ಎಲ್ಲ ಮುಳುಗೋಗ್ತಾರೆ ಸ್ವಾಮಿ, ಮನೆಗಳಿಗೆಲ್ಲ ಹುಳ ಹಾವು ಹೋಗ್ತಾ ಇದೆ. ಇಲ್ಲಿ ಯಾವುದೇ ರೀತಿಯ ಯೋಜನೆಗಳು ಸರಿಯಾಗಿಲ್ಲ. ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ನಿಜವಾಗ್ಲೂ ದಯವಿಟ್ಟು ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗುತ್ತೆ. ಇದು ಏನೋ ಕೇಸ್ ಇದೆಯಂತೆ, ಕೇಸ್ ಇದ್ರಲ್ಲಿ ನೋಡ್ರಿ, ಕೇಸ್ ಇರಲಿ, ಒಂದು ಕಡೆ ನಡೀತಾ ಇರಲಿ, ಆದರೆ ಜನರಿಗೆ ಬದುಕಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಇಲ್ಲಿಂದ ಏನೂ ಜನರಿಗೆ ಸಮಸ್ಯೆ ಆಗದಿರೋ ಥರ ದಯವಿಟ್ಟು ಅನುಕೂಲ ಮಾಡಿಕೊಡಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಾನಿವತ್ತು ಆರ್ ಅಶೋಕ್ ಕ್ಷೇತ್ರಕ್ಕೆ ಬಂದಿದ್ದೀನಿ. ಬನಶಂಕರಿಯಲ್ಲಿದ್ದೀನಿ, ಬನಶಂಕರಿಯ ಕಾವೇರಿ ನಗರದಲ್ಲಿದ್ದೀನಿ. ನೋಡಿ 40-50 ವರ್ಷದಿಂದ ಜೀವನ ಮಾಡ್ತೀವಿ, ಓಟಿಗೆ ಮಾತ್ರ ಬರ್ತಾರೆ, ಆಮೇಲೆ ಯಾರು ಬರಲ್ಲ. ಸಾಮ್ರಾಟ್ ಅಶೋಕ್ ಅಂತಾನೆ ಬಂದಿದೆಯಲ್ಲ ಹೆಸರು ಅವರಿಗೆ. ಸಾಮ್ರಾಟ್ ಅಶೋಕ್ ಅವರೇ, ನೀವು ಸಾಮ್ರಾಟ್ರಾಗ್ಬಿಟ್ರಿ, ಇಲ್ಲೆಲ್ಲ ಬೀದಿ ಗುಂಡಿ ತೊಳ್ಬಿಟ್ರಿ. 15 ವರ್ಷದಿಂದ ಬರ್ತಾವ್ರಯ್ಯಪ್ಪ, ಒಂದು ಚೂರು ಮಾಡಿಲ್ಲ ಕೆಲಸ. ಫ್ರೀ ಬೇಡ, ಫ್ರೀ ಮಾಡೋದು ಬೇಡ, ನಾವು ಮಾಡಿಸ್ಕೊಳ್ಳೋದು ಬೇಡ. ಓಟ್ ಕೇಳಕ್ ಬಂದ್ರೆ ಕೈಗೆ ಏನ್ ಎತ್ಕೋತೀವಿ ಗೊತ್ತಾ? ಏನ್ ಎತ್ಕೋತೀರಾ? ಕಸಿನ್ ಪರ್ಕೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವದೇವಿತ್ತ. ಏನ್ ನಿಮ್ ಪ್ರಾಬ್ಲಮ್ ಅಂತ ನಾನಿವತ್ತು ಆರ್ ಅಶೋಕ್ ಕ್ಷೇತ್ರಕ್ಕೆ ಬಂದಿದ್ದೀನಿ. ಬನಶಂಕರಿಯಲ್ಲಿದ್ದೀನಿ, ಬನಶಂಕರಿಯ ಕಾವೇರಿ ನಗರದಲ್ಲಿದ್ದೀನಿ. ಅವತ್ತು ಕಾವೇರಿ ನಗರದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ವಿ, ಆ ಜಾಗ ಬೇರೆ. ಅದೇ ಕಾವೇರಿ ನಗರದಲ್ಲಿ ಮತ್ತೊಂದು ಭಯಂಕರ ಭೀಕರವಾದಂಥ ಜಾಗವನ್ನು ನಿಮಗೆ ನಾವಿವತ್ತು ತೋರಿಸ್ತೀವಿ. ನಿಜಕ್ಕೂ ಕೂಡ ಇದು ಎಷ್ಟು ಸಮಸ್ಯೆಯನ್ನು ಅಡಗಿಕೊಂಡಿದೆ ಅಂತಂದರೆ, ಇಲ್ಲಿರೋ ಸಮಸ್ಯೆಯನ್ನು ಬಗೆಹರಿಸೋಕೆ ದೊಡ್ಡ ನಾಯಕರೇ ಬರಬೇಕು ಅಂತ ಕಾಣುತ್ತೆ. ನೋಡಿ, ಇಲ್ಲೊಂದು ಕೆರೆ ಇದೆ. ಈ ಕೆರೆ ಸಾಕಷ್ಟು ನೀರು ತುಂಬಿಕೊಂಡಿದೆ. ನೀರು ತುಂಬಿಕೊಂಡು ನೋಡಿ, ಈ ಜಾಗದಿಂದ ಅದು ಹರಿದು ಹೋಗ್ತಾ ಇತ್ತು. ನಾನು ಮೊದಲಿಗೆ ಹೇಳ್ಬಿಡ್ತೀನಿ ನಿಮಗೆ, ಈ ಒಂದು ಜಾಗ ಈಗೇನು ನಿಮಗೊಂದು ವಿಷಲ್ ಕಾಣಿಸ್ತಾ ಇದೆಯಲ್ಲ,
ಅಲ್ಲಿ ನಿಮಗೆ ಹರಿದು ಹೋಗ್ತಾ ಇತ್ತು. ಅಲ್ಲಿ ಹರಿದು ಹೋಗುವಾಗ ಅದು ನೇರವಾಗಿ ಅದು ಸೀದಾ ರಾಜಕಾಲುವೆಗೆ ಹೋಗ್ತಾ ಇತ್ತು. ಅಲ್ಲೊಂದು ಕಾಣಿಸ್ತಾ ಇದೆಯಲ್ಲ ಸೈಟು, ಆ ಸೈಟಲ್ಲಿ ಸ್ವಲ್ಪ ಕೇಸ್ ಇದೆ, ಅಲ್ಲಿ ಫ್ಯಾಮಿಲಿ ಗಲಾಟೆ ಇದೆ. ಅವರೆಲ್ಲ ಏನು ಮಾಡಿದ್ರು, ತೊಗೊಬಂದು ಮಣ್ಣಾಕಿ ಅಲ್ಲಿದ್ದಂಥ ಕೆಲವೊಂದು ಮನೆಗಳನ್ನೆಲ್ಲ ಮುಚ್ಚಾಕಿದ್ರು. ಅಲ್ಲಿರುವಂಥ ಕೆರೆಗಳಿನ ಮನೆಗಳನ್ನು ಕೂಡ ಮುಚ್ಚಾಕಿದ್ದಾರೆ. ಇಲ್ಲಿ ಸಮಸ್ಯೆ ತಾಂಡವಾಡ್ತಾ ಇದೆ. ಈ ರೀತಿ ಮಾಡಿರೋದ್ರಿಂದ ಇಲ್ಲಿನ ಜನರು ಮನೆಗಳನ್ನು ಕಳ್ಕೊಂಡ್ರು. ಸುಮಾರು 40 ಮನೆಗಳಿಗೂ ಅಧಿಕವಾಗಿ ಆ ಒಂದು ಬಂಡೆಯಲ್ಲಿ ಮುಳುಗೋಗ್ಬಿಟ್ಟಿದೆ. ಕಚಡ, ಕಸ, ಕೊಳಚೆ ನೀರಿನಲ್ಲಿ ಬದುಕ್ತಾ ಇದ್ದಾರೆ. ಇಷ್ಟೊಂದು ಸಮಸ್ಯೆಗಳನ್ನು ಇಟ್ಕೊಂಡಿರೋ ಇಲ್ಲಿನ ಜನರು ಏನು ಮಾತಾಡ್ತಾರೆ, ತಮ್ಮ ಕಷ್ಟಗಳನ್ನ ಏನು ಹೇಳ್ತಾರೆ, ಈ ಅವರ ಕಷ್ಟಗಳು ಇಲ್ಲಿರೋ ರಾಜಕಾರಣಿಗಳಿಗೆ ಮುಟ್ಟುತ್ತಾ? ಬನ್ನಿ ಮಾತನಾಡಿಸ್ತಾ ಹೋಗೋಣ. ಮೇಡಮ್ ಅವರೇ ನಮಸ್ಕಾರ. ಫಸ್ಟ್ ನಿಮ್ಮ ಹೆಸರು ಹೇಳಿ. ಅಮುದ. ಎಲ್ಲ ಫುಲ್ ಇಲ್ಲಿ ಎಲ್ಲ ಅಮ್ಕೊಂಡ್ಬಿಟ್ಟಿದೆ. ಎಲ್ಲ ಇದೆ. ನಮ್ ಮಕ್ಳು ಇಟ್ಕೊಂಡು ಲಾಸ್ಟ್ ಮನೆ ಒಬ್ಳೇ ಇರೋದು. ನಮ್ ಯಜಮಾನ್ರಿ ಇಲ್ಲ. ನಮ್ ಪ್ರಾಬ್ಲಮ್ ಹಿಂಗಿದೆ ಸರ್. ನಮ್ ಮನೆ ಹಿಂಗೆ ಬಿದ್ದೋಗಿ ತರ ಇದೆ. ನಮ್ಗೆ ಏನಾದ್ರೂ ಒಂದ್ ಮಾಡ್ಕೊಡ್ಬೇಕು ಸರ್. ಏನ್ ಮಾಡ್ತಾರ ಇಲ್ಲಿ? ಎಮ್ ಎಲ್ ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಓಟ್ ಹಾಕೋಗ ಬರ್ತಾರೆ, ಓಟ್ ಇಸ್ಕೊಂಡು ಹೋಗ್ತಾರೆ ಅಷ್ಟೇ. ಬೇರೆ ಏನಕ್ಕೆ ಬರ್ತಾರೆ? ಬೇರೆ ಏನಿಲ್ಲ. ಬೇರೆ ಏನಕ್ಕೆ ಬರ್ತಾರೆ? ಅವ್ರದ್ದು ಆಯ್ತಲ್ವಾ, ಅಷ್ಟೇ. ಅಷ್ಟೇ ಸರ್. ಹೋಗ್ಲಿ, ಯೋಜನೆಗಳು ಸಿಗ್ತಾ ಇದೆಯಾ? ಏನು ಇಲ್ಲ, ಎಲ್ಲ ಗುಂಡಿ ಮನೆ ಒಳಗೆ ಬದುಕ್ತಾ ಇದೀರಾ? ಅದೇ ಇದ್ ಮಾಡ್ತಾ ಇದೀವಿ. ಆವಿನ ಜೊತೆ ಇದೀರಾ ಎಲ್ಲ? ನಮ್ಮ ಮನೆಯಲ್ಲೇ ಇದೆ ಸರ್. ನಮ್ಮ ಮನೆಯಲ್ಲೇ ಇದೆ. ಮನೆ ಒಳಗಡೆನೆ ಇತ್ತು, ನಾನು ಓಡಿಸಿದ್ದೀನಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಏನ್ ನಿಮ್ಮ ಹೆಸರು? ಅಶ್ವಿನಿ. ಅಶ್ವಿನಿ ಅವರೇ, ಯಾವೂರು? ಇದೇ ಊರು. ಇದೇ ಏರಿಯಾ. ಹೆಂಗ ಈ ಗುಂಡಿ ಪಂಡಿ ಒಳಗೆಲ್ಲ ಮನೆ ಕಟ್ಕೊಂಡ್ಬಿಟ್ಟಿದಿರಲ್ಲ? ಗುಂಡಿ ಪಂಡಿ ಏನೂ ಇರ್ಲಿಲ್ಲ. ಅವ್ರು ಬಂದು ಇವಾಗ ಮುಚ್ಚೋಗಿರೋದು. ಬನ್ನಿ ಆ ಮನೆ ತೋರಿಸ್ತೀನಿ. ಯಾವ್ದು? ಬನ್ನಿ ಬನ್ನಿ. ಯಾರ ಮನೆ? ಬನ್ನಿ ನಮ್ಮ ಮನೆ. ನಾವೆಲ್ಲ ಬಾಡಿಗೆ ಇರೋರು ನಾವೇನ್ ಮಾಡ್ಲಿ? ಸ್ವಂತ ಮನೆಯವ್ರ ಮಳೆ ಬಂದ್ರೆ ಎಲ್ಲಿ ತನಕ ಬರುತ್ತೆ ನೀರು? ಫುಲ್ ತುಂಬೋಗತ್ತಲ್ಲ. ಮನೆ ಒಳಗಡೆ ಎಲ್ಲ ಬಂದ್ಬಿಡತ್ತೆ, ಇರಕ್ ಆಗಲ್ಲ ನಮ್ಗೆ. ಸುಮ್ನೆ ನಾವು ಏನ್ ಮಾಡೋದು ನೋಡಿ, ಎಲ್ಲ ತುಂಬೋಗಿದೆ. ಮಕ್ಳು ಇಟ್ಕೊಂಡು ಏನ್ ಮಾಡೋದು ನಾವು? ಎಲ್ಲ ಯಾಕೆ ಯಾರು ಹೇಳೋರು ಕೇಳೋರು ಯಾರು ಇಲ್ವಾ? ಎಲ್ಲ ಹೇಳ್ತೀವಿ. ಏನ್ ಮೇಡಮ್? ಯಾರು ಬರಲ್ಲ. ನಾವ್ ಹೇಳು ಹೋಗಿ ತೋಡ್ಕೊಂಡ್ ಬಂದ್ರೇನು ಯಾರು ಬರಲ್ಲ ಇಲ್ಲಿಗೆ. ಯಾರು ಬರಲ್ಲ. ಬರ್ತೀವಿ 10ನೇ ತಿಂಗಳು ಬರ್ತೀವಿ, 10ನೇ ತಾರೀಕು ಬರ್ತೀವಿ ಅಂತಾರೆ, ಯಾರು ಬರಲ್ಲ ಸರ್. ಯಾವಾಗ ಬರ್ತಾರಂತ? ಬರಲ್ಲ. 10ನೇ ತಾರೀಕು ಬರ್ತೀವಿ ಅಂತಾರೆ, ಯಾರು ಬರಲ್ಲ. ಯಾವ 10ನೇ ತಾರೀಕು? ಬರೋದ್ನಿಂದ ಹೋದಾಗೆಲ್ಲ 10ನೇ ತಾರೀಕು. 10ನೇ ತಾರೀಕು ಏನಾಯ್ತಂತೆ? 10ನೇ ತಾರೀಕು ಏನಾರ ಆಯ್ತಂತ? 10ನೇ ತಾರೀಕು ಅದ್ ಏನಿದೆಯೋ ಇಲ್ಲಿ 10ನೇ ತಾರೀಕು ಬರ್ತೀವಿ ಇದು ಕೆರೆನಾ ಅದು? ಕೆರೆ ತುಂಬೋಗಿದೆ. ಖಾಲಿ ಜಾಗ ಸರ್ ಅದು. ತುಂಬೋಗಿರೋ ನೀರದು. ಹಂಗೆ ಕೆರೆ ಇರಲ್ಲ ಅದು ಮುಂಚೆ. ಕೆರೆ ಇಲ್ಲ, ಬೇರೆ ಖಾಲಿ ಜಾಗ ಅದು. ಖಾಲಿ ಜಾಗ ಅದು ತುಂಬಿ ಈಗ ಇಲ್ಲಿ ತನಕ ಬಂದಿದೆ. ಇಲ್ಲಿ ತನಕ ಬಂದಿದೆ. ಮಳೆ ಬಂದ್ಬಿಡ್ತು ಅಂದ್ರೆ ಹುಳ ಪಳ ಹಾವು ಎಲ್ಲ ಬಂದ್ಬಿಡತ್ತೆ ಮನೆ ಒಳಗಡೆ. ಇಂಥ ಜಾಗದಲ್ಲಿ ನಾವ್ ಇದ್ದೀವಿ. ಅವ್ರನ್ನ ಬಂದು ಒಂದ್ ಅರ್ಧ ಗಂಟೆ ಇರ್ರಿ ಸರ್ ಅಂದ್ರೆ ಯಾರು ಬರಲ್ಲ. ಅಲ್ಲ ರೀ, ಏನ್ರಿ ಇದು ಈ ತರ ಪ್ರಾಬ್ಲಮ್? ನಡೀರಿ ಬರ್ತೀವಿ ಅಂತಾರೆ, ಯಾರು ಬರಲ್ಲ ಸರ್. ಇದು ಗಂಟೆ ಯಾರು ಬಂದಿಲ್ಲ ಸರ್ ಇಲ್ಲಿಗೆ. ಯಾರು ಎಮ್ ಎಲ್ ಎ ಬರೋದು ನಿಮ್ಗೆ? ಯಾರು ಬರ್ತಾರೆ? ಯಾರು ಇಲ್ಲಿ? ಲಕ್ಷ್ಮೀಕಾಂತ್ ಅವ್ರು ಸರ್ ಇರೋದಿಲ್ಲ. ಲಕ್ಷ್ಮೀಕಾಂತ್ ಅವ್ರು ಇರೋದು. ಅಲ್ಲ, ಇವ್ರು ನಿಮ್ಗೆ ಕೌನ್ಸಿಲರ್. ಆರ್ ಅಶೋಕ್ ಬಂದಿಲ್ವಾ ಇಲ್ಲಿ? ಇಲ್ಲ, ಬಂದಿಲ್ಲ. ಯಾರು ಬಂದಿಲ್ಲ. ಆರ್ ಅಶೋಕ್ ಅವ್ರಿಗೆ ಏನ್ರಿ ಇದು? ನಿಮ್ಮ ಕ್ಷೇತ್ರದ ಮನೆ ಏನ್ರಿ ಇದು? 108 101 ಬಾಗ್ಲು ಅಂತ ಮಾತಾಡ್ತೀರಾ ಎಲ್ರೂ. ಅಲ್ಲಿ ನೋಡ್ರಿ, ಅಲ್ಲಿ ಆರ್ ಅಶೋಕ್ ಅವರೇ, ನೀವು ವಿಪಕ್ಷ ನಾಯಕರಿದ್ದೀರಿ, ವಿರೋಧ ಪಕ್ಷದ ನಾಯಕರಿದ್ದೀರಿ. ಬಹಳ ಬೇಜಾರಾಗುತ್ತೆ ಈ ಒಂದು ಪರಿಸ್ಥಿತಿನ ನೋಡೋದಕ್ಕೆ. ನಾವ್ ಹೋಗಿ ಕೇಳ್ಕೊಂಡ್ ನಾವು ಹೋಗ್ತಾನೆ ಇರ್ತೀವಿ, ಬರ್ತಾ ಇರ್ತೀವಿ. ಮನೆಗಳಿಗೆಲ್ಲ ಹಕ್ಕುಪತ್ರಗಳಿದ್ಯಾ? ಇದೆ. ರೇಷನ್ ಕಾರ್ಡ್ ಇದೆ, ವೋಟರ್ ಐಡಿ ಇದೆ, ನಮ್ಗೆ ಆಧಾರ್ ಕಾರ್ಡ್ ಇದೆ. ಬಿಟ್ರೆ ನಾವು ವೋಟ್ ಹಾಕ್ತಾ ಇದೀವಿ ಅವಾಗಿಂದನು. ನಮ್ಗೆ ಇಲ್ಲಿ ತನಕನೂ ಏನು ಸೌಕರ್ಯಗಳು ಏನು ಸಿಕ್ಕಿಲ್ಲ. ಏನಂತಂದ್ರೆ ನಮ್ಗೆ ಇಲ್ಲಿ ಹಕ್ಕುಪತ್ರ ಕೊಡ್ತಾ ಇಲ್ಲ. ಎಲೆಕ್ಷನ್ ಆದಾಗ ಏನ್ ಮಾಡ್ತಾರೆ, ನಮ್ಮ ಹತ್ರ ಇದೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಇಲ್ಲಮ್ಮ ನಮಗೆ ಅಧಿಕಾರ ಸಿಕ್ಕಿಲ್ಲ, ನಾವು ಕೊಡ್ತೀವಿ ಮುಂದಕ್ಕೆ, ನಮ್ಗೆ ಅಧಿಕಾರ ಬರ್ಲಿ ಅಂತ ಅಂತಾರೆ. ಇವ್ರಿಗೆ ಅಧಿಕಾರ ಬರೋ ತನಕನೂ ನಾವ್ ಅಲ್ಲಿ ತನಕ ಏನ್ ಮಾಡ್ಬೇಕು? ಯಾರಿಗೆ ಅಧಿಕಾರ ಬೇಕಂತ ಅವರೇ ಹೇಳೋದು ಆತರ. ಇವಾಗ ಅಧಿಕಾರ ಇದ್ದವ್ರು ಏನ್ ಮಾಡ್ತಾರೆ? ಸರ್ಕಾರನು ಅವ್ರದೇ, ರಾಜ್ಯ ಸರ್ಕಾರನು ಅವ್ರದೇ ಇದ್ದಾಗ್ಲೂ ಕೊಡೋದಿಲ್ಲ. ಪುನಃ ಇಲ್ಲಮ್ಮ ನಾವು ಕೇಂದ್ರದಲ್ಲಿಲ್ಲ, ನಾವು ರಾಜ್ಯದಲ್ಲಿಲ್ಲ ಅಂತ ಅಂತಾರೆ. ಅಲ್ಲಿಗೆ ನಾವ್ ಎಲ್ಲೋ ಕೇಳ್ಬೇಕು? ಯಾರನ್ನ ಕೇಳ್ಬೇಕು ನಾವು? ಈಗ ಇಲ್ಲಿ ಎಮ್ ಎಲ್ ಎ ಯಾರು? ಇಲ್ಲಿ ಎಮ್ ಎಲ್ ಎ ಆರ್ ಅಶೋಕ್ ಅವರು. ಆರ್ ಅಶೋಕ್ ಅವರು ಇಲ್ಲಿಗೆ ಎಷ್ಟು ಸಲ ಬಂದಿದ್ದಾರೆ ಈ ಜಾಗಕ್ಕೆ? ಬಂದೇ ಇಲ್ಲ ಸರ್. ಒಂದು ಸಲಿನೂ ಬಂದಿಲ್ಲ. ಬಂದಿಲ್ಲ ಸರ್. ಅವರು ಒಂದೇ ಒಂದು ಸಲ ಬಂದಿಲ್ಲ. ಬಂದಿಲ್ಲ ಸರ್. ಇಲ್ಲಿ ತರ ನಮ್ ತರ ಬಂದ್ ನೋಡಿಲ್ಲ. ಮೊನ್ನೆ ಯಾವ್ದೋ ಒಂದ್ ಮನೆ ಗೃಹ
ಗೃಹ ಪ್ರವೇಶ ಆಯ್ತು, ಅಲ್ಲಿಗೆ ಬಂದ್ರು, ಅಲ್ಲಿಗೆ ಇಲ್ಲೆಲ್ಲ ನಾವು ಮನುಷ್ಯರಲ್ವಾ, ನಾವೆಲ್ಲ ಅಲ್ಲಿ ಗೃಹ ಪ್ರವೇಶ, ಇಲ್ಲಿ ಮರಣನ ಎಲ್ಲಾರ್ದು, ಇಲ್ಲಿ ಸಾವಾಗಬೇಕಾ ಇಲ್ಲಿ? ಸರ್ ನಾವು ಓಟ್ ಹಾಕಿದೀವಿ, ಆ ಒಂದು ಅಧಿಕಾರದಿಂದಾನೇ ನಾವು ಕೇಳ್ತಾ ಇರೋದು. ನಾವ್ ಹಾಕಿಲ್ಲ ಅಂತಂದ್ರೆ ನಮ್ಗೆ ಹಕ್ಕು ಅಧಿಕಾರ ಇಲ್ಲ, ನಾವು ಕೇಳೋದಿಲ್ಲ ಅದನ್ನ. ನಾವ್ ಹಾಕಿದೀವಿ ಅದನ್ನ, ನಾವ್ ಹಾಕಿರೋದಕ್ಕೋಸ್ಕರ ನಾವು ಕೇಳ್ತಾ ಇದೀವಿ. ಎಲ್ಲೋಗಿ ನಾವು ಪ್ರಶ್ನೆ ಮಾಡೋ ಹಕ್ಕಿದೆ, ನಿಮ್ ಪ್ರಾಬ್ಲಮ್ ಹೇಳೋ ಹಕ್ಕಿದೆ. ಅಲ್ಲಿ 3 ಮನೆ ತುಂಬಿಕೊಂಡು ಪಾಪ ಅವ್ರ ಮಗು ಬಾಣಂತಿನ ಇಟ್ಕೊಂಡು ಇವಾಗ ಬಾಡಿಗೆ ಮನೆ ಮಾಡ್ಕೊಂಡಿದ್ದಾರೆ. ನಾವು ಕೂಲಿ ಮಾಡೋದು, ಖಾಲಿ ಮಾಡ್ಬಿಟ್ಟಿದ್ದಾರೆ ಮನೆ, ಖಾಲಿ ಮಾಡಿ ಅವ್ರ ಪಾಪ ಕೆಳಗಡೆ ಬಾಡಿಗೆ ಮನೆಗೆ ಹೋಗಿದ್ದಾರೆ. ನಾವು ದಿನ ಆಯ್ತು ಅಂತಂದ್ರೆ ನಾವು ಕೂಲಿ ಮಾಡೋರು, ನಾವ್ ಎಲ್ಲಿಂದ ಬಾಡಿಗೆ ಕಟ್ಟೋಣ ಸರ್? ಚಿಕ್ಕ ಮಕ್ಕಳು ನಿಮ್ಮ ಮನೆ ತುಂಬಿಟ್ಟತ್ರ ಅದೊಂಚೂರು ತೋರಿಸ್ರಿ ಇಲ್ಲಿ ಮೇಲ್ಗಡೆಯಿಂದ, ನೋಡಿ ಈ ಕಡೆಯಿಂದ ತೋರಿಸ್ರಿ ಅದು, ನೋಡಿ ಯಾವ ತರ ಇದೆ ಅಲ್ಲಿ ಪರಿಸ್ಥಿತಿ. ಬನ್ನಿ ಓಣ ಬನ್ನಿ ಎಲ್ಲರೂ ಜನ ಕರೀರಿ, ಹೇಳ್ತೀನಿ ಎಲ್ಲಾರನ್ನೂ ಕರೀರಿ ಹೇಳ್ತೀನಿ. ನೋಡಿ ನಿಜಕ್ಕೂ ಕೂಡ ಬೇಜಾರಾಗ್ತಾ ಇದೆ. ಇದ್ದು ನೋಡಿ ಈ ಕಾರ್ಯಕ್ರಮನ ನಾವು ಯಾವಾಗಲೂ ಒಂದು ಒಳ್ಳೆ ಫನ್ ರೀತಿಲಿ ತಗೊಂಡು ಹೋಗ್ತೀವಿ, ಆದರೆ ಇಲ್ಲಿ ಬರೀ ಪ್ರಾಬ್ಲಮ್ಸೇ ಇಲ್ಲಿ. ಏನ್ರಮ್ಮ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದೀರಿ? ಎಲ್ಲ ನಮ್ ಗೃಹಲಕ್ಷ್ಮಿ ಅವರೆಲ್ಲ ಕೆರೆ ಒಳಗೆ ಕಚಡ ಒಳಗೆ ಬದುಕ್ತಿದ್ರಿ. ಗೃಹಲಕ್ಷ್ಮಿ ಅವರು ಏನ್ ನಿಮ್ಮ ಹೆಸರು? ವಸಂತಮ್ಮ. ನಿಮ್ಗೆ 2,000 ರೂಪಾಯಿ ಬೇಕಾ ಇಲ್ಲ ಕೆರೆ ಒಳಗೆ ಮಲಗ್ತೀರಾ? 2,000 ರೂಪಾಯಿ ಬೇಡ, ಕೆರೆ ಮನೆ ಬೇಕು ನಮ್ಗೆ. ಕೆರೆ ಬೇಕಾ? ಮನೆ ಬೇಕಾ? ಹೌದಾ, ನಮ್ಗೆ ಬನ್ನಿ ಮುಖ್ಯ, ಮನೆ ವಾಸ ಮಾಡೋ ಮುಖ್ಯ ಬೇಕು ನಮ್ಗೆ. ಬನ್ನಿ ಓಣ. ನೋಡಿ ನಾವ್ ಹಿಂಗಿದೀವಿ, ವನವಾಸ ಬಿದ್ಕೊಂಡು ಒಂದ್ ಸೊಳ್ಳೆ ಕಾಟ, ಯಾರು ಬಂದ್ ನೋಡಲ್ಲ ನಮ್ಗೆ. ಅಲ್ಲ ಕಣವ, ಹೆಂಗ್ರವ ಬದುಕ್ತಾ ಇದೀರಾ? ನೋಡ್ರಿ ನೀವೇ ನೋಡಿ. ಇದೇ ಬನಶಂಕರಿ ನಾನು ಸುಮಾರು ಸಲ ಬಂದೋಗಿದ್ದೀನಿ, ಆದ್ರೆ ಈ ಜಾಗ ನೋಡೇ ಇಲ್ಲ. ನೋಡಿ 40-50 ವರ್ಷದಿಂದ ಜೀವನ ಮಾಡ್ತೀವಿ, ಓಟಕ್ ಮಾತ್ರ ಬರ್ತಾರೆ, ಆಮೇಲೆ ಯಾರು ಬರಲ್ಲ. ಅಮ್ಮ ತಾಯಿ ಅಂತಾರೆ, ಕಾಲಿಗೆ ಬೀಳ್ತಾರೆ, ಆಮೇಲೆ ಜುಟ್ಟು ಹಿಡಿತಾರೆ. ಯಾರು ನಿಮ್ ಎಮ್.ಎಲ್.ಎ? ನಮ್ಮ ಎಮ್.ಎಲ್.ಎ ಯಾರು ಗೊತ್ತಿಲ್ಲ ನಮ್ಗೆ. ಅಶೋಕ್ ಗೊತ್ತಾ? ನಮಗ್ ಗೊತ್ತಿಲ್ಲ, ಬರ್ತಾರೆ ಹೋಗ್ತಾರೆ ಅಷ್ಟೇ. ಕರೀರಿ ಅಣ್ಣನ, ಇಲ್ಲಿ ಕರಿಬೇಕು ನಿಮ್ ಎಮ್.ಎಲ್.ಎನ. ಅವ್ರ ಮನೆ ತಕ್ಕ ಬರಲ್ಲ, ಅವ್ರ ಚೇಲಗಳು ಜಾಸ್ತಿ ಅವ್ರೆ. ಅವರೇ ನಮ್ಮನ್ನ ಇದ್ ಮಾಡ್ತಾರೆ. ಹೋಗ್ಲಿ, ಚೇಲಗಳು ಅವರು ಬಂದವ್ರ ಇಲ್ಲಿಗೆ ಗೊತ್ತಿಲ್ಲ. ಹೋಗ್ಲಿ, 2,000 ಬಂತ ಕಾಸು ಬಂದಿಲ್ಲ, ಅದು ಬಂದಿಲ್ಲ. ಅಕ್ಕಿ ಸಿಗ್ತೈತೆ ಉಣ್ಣಕ್ಕೆ? 5 ಕೆಜಿ ಅಕ್ಕಿ ಕೊಡ್ತಾರೆ, ಉಣ್ತೀವಿ ಅಷ್ಟೇ, ಇನ್ನೇನಿಲ್ಲ. ಮನೆಗೆ ಹಕ್ಕು ಪತ್ರ ಆಯ್ತಾ? ಹಕ್ಕುಪತ್ರ ಇದೆ, ಅದ್ಯಾವ್ದೋ ಡೂಪ್ಲಿಕೇಟ್ ಕೊಟ್ಟವ್ರೆ. ಡೂಪ್ಲಿಕೇಟ್? ಅದಂಗೆ ಇಸ್ಕೊಂಡ್ಬಿಟ್ರೆ ಸ್ಲೇಟ್ ಇಟ್ಕೊಂಡು 40 ವರ್ಷಕ್ಕೆ ಮುಂಚೆ ನಾವು ಇದೆಲ್ಲ ಇರ್ಲಿಲ್ಲ, ನಾವು ಬಂದ್ಮೇಲೆ ಕ್ಲೀನ್ ಆಗಿದ್ದಿಲ್ಲ. ಹೌದಾ? ಅದು ಹಿಂಗೆ ಕೊಟ್ಟಿದ್ದಾರೆ. ಐತೆ, ಹಳೇದಿದೆ, ಇವಾಗಿಲ್ಲ, ಎಲ್ಲ ಇಟ್ಟಿದ್ದಾರೆ. ನಮ್ಮ ಹುಡುಗ ಬಂದ್ರೆ ಎತ್ಕೊ ಬರ್ಬೇಕು. ಹಂಗಾರೆ ನಿಮ್ ಸ್ವಂತದ ಮನೆ ಅಲ್ಲ? ಹಂಗಾರೆ ಸ್ವಂತಾನೆ. 50 ವರ್ಷ ಆಯ್ತು, ನಾನು ಅಜ್ಜಿ ಆಗ್ಬಿಟ್ಟೆ. ನನ್ ಗಂಡನು ಸತ್ತು 20 ವರ್ಷ ಆಗೋಯ್ತು. ನೀವು ಹುಡುಗಿ ಇದ್ದಾಗಲೇ ಕೊಟ್ಟಿದ್ರು? ತೋರಿಸಿ ಅಮ್ಮ, ನಾವ್ ಹಕ್ಕುಪತ್ರ ಕೊಡ್ತೀವಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಎಲೆಕ್ಷನ್ ಎಲ್ಲ ಮುಗೀತು ಅಂತಂದ್ಮೇಲೆ ಈ ಕಡೆ ಯಾರು ಬರೋದೇ ಇಲ್ಲ. ಅಷ್ಟೇ ಈ ಮುಗೀತು. ಸತ್ಯ ಯಾರಿದ್ದಾರೆ ಗೊತ್ತಾಗಬೇಕು. ಬರೀ ಕುತ್ಕೊಂಡಲ್ಲಿ ವಿಡಿಯೋ ಮಾಡೋದು, ಕಮೆಂಟ್ಸ್ ಮಾಡೋದು, ಅದೇ ಆಗೋಯ್ತು ಜನರದು. ಅಸಲಿ ಸತ್ಯ ನಾವು ತೋರಿಸ್ತೀವಿ, ಬನ್ನಿ ಇವಾಗ. ನಾವು ಇಲ್ಲಿದೀವಿ, ಸಾಕ್ಷಿಯಾಗಿದೆ ಅಂತ ಹಕ್ಕುಪತ್ರ ಕೊಟ್ಟಿದೀವಿ. ಗುರುತಿನ ಚೀಟಿ 7 ಸಲ ಸಾಮ್ರಾಟ್ ಅಶೋಕ್ ಅವರು ಗೆದ್ದಿದ್ದಾರೆ. ಇಲ್ಲಿನ ಸೌಕರ್ಯ ಅವ್ರಿಗೆ ಏನು ಗೊತ್ತಾನೂ ಆಯ್ತಾ ಇಲ್ಲ. ಲಕ್ಷ್ಮೀಕಾಂತ್ ಬಿಜೆಪಿ ಸರ್ಕಾರನೂ ಇದೆ, ಏನು ಮಾಡ್ತಾನೂ ಇಲ್ಲ. ಕಾರಣ ಕೇಳಿದ್ರೆ ಅವ್ರದ್ದು ಇವ್ರದ್ದು ಅಂತ ಕತೆ ಹೇಳ್ತಾರೆ. ಯಾರ್ದಂತೆ? ಅದ್ ಬೇರೆಯವ್ರದಂತೆ. ಅಂದ್ರೆ ಎಲೆಕ್ಷನ್ ಮಾತ್ರ ಓಟ್ ಬೇಕಾದ್ರೆ ಸಂದಿಗೂ ಬರ್ತಾರೆ, ಹಳ್ಳಕ್ಕೂ ಬರ್ತಾರೆ. ಇವಾಗ ನಮ್ ಪರಿಸ್ಥಿತಿ ಹಿಂಗ ಆಗೋಗಿದೆ ಅಂದ್ರೆ ಆಯ್ತು ನೋಡೋಣ ಅಂತಾರೆ. 7 ಸಲ ನಿಮ್ಮ ಏರಿಯಾದಲ್ಲೂ ಆತರ ನಡೀತಾ ಇದೆಯಾ? ಇದೇ ಏರಿಯಾ ಅಲ್ಲ, ಇದೇ ಏರಿಯಾದಲ್ಲೂ ಆತರ ನಡೀತಿದೆ. ಆತರ ಅಂದ್ರೆ ಏನ್ ಗೊತ್ತಾ? ನೀವು ಓಟ್ ಹಾಕಲ್ಲ ಅಂತ 7 ಸಲ ಗೆದ್ದಿದಾರಲ್ಲ, ಒಂದೇ ಸಲ. ಸಾಮ್ರಾಟ್ ಅಶೋಕ್ ಅಂತಾನೆ ಬಂದಿದೆಯಲ್ಲ ಹೆಸರು ಅವ್ರಿಗೆ. ಸಾಮ್ರಾಟ್ ಅಶೋಕ್ ಅವ್ರೆ, ನೀವು ಸಾಮ್ರಾಟ್ರಾಗ್ಬಿಟ್ರಿ, ಇಲ್ಲೆಲ್ಲ ಬೀದಿ ಗುಂಡಿ ತಗೊಂಡ್ಬಿಟ್ರಿ. ಬೀದಿಲಿ ನಾವಿದೀವಿ, ಬರ್ತಾರೆ, ಮೈನ್ ರೋಡ್ ಹೋಯ್ತಾರೆ. ಏನಾದ್ರು ಕೇಳಿದ್ರೆ ಆಯ್ತು, ಅವ್ರಿಗೆ ಹೇಳಿರ್ತೀನಿ, ಇವ್ರಿಗೆ ಹೇಳಿರ್ತೀನಿ ಅಂತ